ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಓ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಓ ಫೈನ್. ಹಾಯ್ ಆಂಟಿ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀ ಹೇಗಿದ್ಯಾ? ನಾನ್ ಸೂಪರ್ ಆಗಿದ್ದೀನಿ ಆಂಟಿ. ಕೆಲ್ಸ ಹೇಗ್ ನಡೀತಿದೆ? ಆಲ್ ಫೈನ್. ಅಥರ್ವ ಹೇಗಿದ್ದಾನೆ? ಅಥರ್ವನು ಚೆನ್ನಾಗಿದ್ದಾನೆ. ಓ ಇನ್ನೇನ್ ಮೇಡಮ್ ಸಮಾಚಾರ? ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ಏನೋ ವಿಶೇಷ ಇರ್ಲೇಬೇಕು ಅಲ್ವಾ? ವಿಶೇಷ ಖಂಡಿತ ಇದೆ. ಅನ್ಕೊಂಡೆ ನಮ್ ದೇವ್ರ ಬಗ್ಗೆ ನಮಗ್ ಗೊತ್ತಿಲ್ವಾ? ನೋಡಿ, ಬಿಸ್ನೆಸ್ ವಿಚಾರಕ್ಕೆ ಅಂತ ನಮ್ಮ ಮನೆಗ್ ಬಂದ್ರೂ ಕೂಡ ನನ್ನ ಮಗಳ ಜೊತೆನೂ 10 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ ಅಂದ್ರೆ ನನ್ನ ಮಗಳ ಅದೃಷ್ಟದ ಬಗ್ಗೆ ನಾನು ಹೆಮ್ಮೆ ಪಡ್ತೀನಿ. ಯಾಕೆ? ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳು ದಿನಗಟ್ಲೆ ಕಾಯ್ತಿರ್ತಾರೆ. ಅಂತದ್ರಲ್ಲಿ ನೀವು ನನ್ನ ಮಗಳಿಗೆ 10 ನಿಮಿಷ ಟೈಮ್ ಕೊಡ್ತೀರಾ ಅಂದ್ರೆ ದಟ್ ಈಸ್ ಗ್ರೇಟ್ ಅಲ್ವಾ? ಅದೇನೋ ಗೊತ್ತಿಲ್ಲ, ಅಪೇಕ್ಷಾ ಅಂದ್ರೆ ನನಗ್ ತುಂಬಾ ಇಷ್ಟ. ನನಗೂ ಆಂಟಿ ಅಂದ್ರೆ ತುಂಬಾ ಇಷ್ಟ. ಸರಿ, ಹಾಗಾದ್ರೆ ನಾನ್ ಬಂದ್ ವಿಷಯ ಹೇಳ್ಬಿಡ್ತೀನಿ. ಇನ್ಮೇಲೆ ಮೋಸ್ಟ್ ಪ್ರಾಬಬಲಿ ಅಪೇಕ್ಷಾ ನೋಡೋದಿಕ್ಕೆ ನಾನ್ ನಿಮ್ಮನೆವರೆಗೂ ಬರಲ್ಲ. ಯಾಕೆ ಮೇಡಮ್, ಏನಾಯ್ತು? ನನ್ನಿಂದೇನಾದ್ರು ತಪ್ಪಾಗಿದೆಯಾ? ಹೌದು, ತಪ್ಪಾಗಿದೆ. ಏನ್ ತಪ್ಪಾಗಿದೆ ಮೇಡಮ್? ಅದೇನು ಅಂತ ಹೇಳಿ, ನಾನು ತಿದ್ಕೋತೀನಿ. ನನ್ ಸೊಸೆನ ಇನ್ನೂ ನೀವು ಮನೆಯಲ್ಲಿ ಇಟ್ಕೊಂಡಿದ್ದೀರಾ ಅಂದ್ರೆ ಅದು ತಪ್ಪಲ್ವಾ? ಮೇಡಮ್, ನೀವೇನ್ ಹೇಳ್ತಿದ್ದೀರಾ ಒಂದು ಅರ್ಥ ಆಗ್ತಾ ಇಲ್ಲ. ನಿಮ್ ಸೊಸೆ ನಮ್ಮನೆಯಲ್ಲಿ ಯಾರಿದ್ದಾರೆ? ಓಕೆ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಈಗ ನಾನು ಹೇಳೋ ವಿಚಾರನ ಗಂಭೀರವಾಗಿ ಕೇಳಿಸ್ಕೊಳ್ಳಿ, ಗಾಬರಿ ಆಗ್ಬೇಡಿ. ಆಕ್ಚುಲಿ ಅಲ್ಲ, ಇದೆಲ್ಲ ನಂಗೆ ಗೊತ್ತಿರೋ ವಿಷಯನೇ ಅಲ್ವಾ ಮೇಡಮ್? ಎಸ್, ಆದ್ರೆ ನಿಮಗ್ ಗೊತ್ತಿಲ್ಲದೆ ಇರೋ ವಿಚಾರ ಇನ್ನೊಂದಿದೆ. ಆ ಮಿಡಲ್ ಕ್ಲಾಸ್ ಹುಡುಗಿ ನಮ್ಮ ಮನೆ ಸೊಸೆ ಆಗೋದು ನನಗ್ ಸುತ್ತಾರಾಮ್ ಇಷ್ಟ ಇಲ್ಲ. ಏನ್ ಮಾಡೋದು? ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅನ್ನೋ ಹಾಗೆ ಅವಳು ಮತ್ತೆ ಪ್ರತ್ಯಕ್ಷ ಆಗಿದ್ದಾಳೆ. ಈಗ ಅಥರ್ವಂಗೂ ಆ ಹುಡುಗಿಗೂ ಮದ್ವೆ ಫಿಕ್ಸ್ ಮಾಡ್ಬೇಕಾಗಿದೆ. ಆದ್ರೆ ಆ ಮದ್ವೆ ಮಾಡೋದು ನನ್ಗಂತೂ ಇಷ್ಟ ಇಲ್ಲ. ಅದಕ್ಕೆ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಎಲ್ಲ ಓಕೆ ಮೇಡಮ್, ಆದ್ರೆ ನೀವು ಇಲ್ಲಿವರೆಗೂ ಬಂದಿದ್ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನನ್ ಮಗ ಅಥರ್ವಂಗೆ ಅಪೇಕ್ಷಾ ಹೆಂಡತಿ ಆಗ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಹೆಣ್ ಕೇಳೋಕ್ ಬಂದಿದ್ದೀನಿ. ಯಾಕೆ ಹಾಗೆ ನೋಡ್ತಿದ್ದೀರಾ? ಹೆಣ್ ಕೊಡ್ತೀರಾ, ಕೊಡಲ್ವಾ? ಏನ್ ಮೇಡಮ್ ಇಂಥ ಮಾತು ಹೇಳ್ತೀರಾ? ನೀವು ಹೆಣ್ಣು ತಗೋತೀವಿ ಅಂದ್ರೆ ಎಷ್ಟು ದೊಡ್ಡ ದೊಡ್ಡ ಮಂತಂದವ್ರೆಲ್ಲ ಕ್ಯೂ ನಿಂತಿರ್ತಾರೆ. ಅಂಥದ್ರಲ್ಲಿ ನೀವಾಗೆ ನಮ್ಮನೆಗೆ ಬಂದು ನಮ್ಮನೆ ಹುಡುಗಿನ ನಿಮ್ಮನೆ ಸೊಸೆಯಾಗಿ ತಗೋತೀವಿ ಅಂದ್ರೆ ನಾವು ಬೇಡ ಅಂತೀವೇನೆ. ಆದ್ರೆ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಂದೊಂದು ಅಭಿಪ್ರಾಯ. ಹೇಳಿ. ನಮ್ಮ ಒಪ್ಪಿಗೆ ಕೊಡೋಕ್ ಮುಂಚೆ ಆ ಅಪೇಕ್ಷಾ ಅಭಿಪ್ರಾಯನೂ ಒಂದ್ಸತಿ ಕೇಳ್ಬಿಟ್ರೆ ಒಳ್ಳೇದೇನೋ ಅನ್ಸುತ್ತೆ. ಆಂಟಿ, ಅಥರ್ವ, ಭವಾನಿ ಮತ್ತೆ ನಾವು 3 ಜನ ಕ್ಲಾಸ್ಮೇಟ್ಸು. ನಿಮ್ಗೆ ಗೊತ್ತಲ್ವಾ ಅಥರ್ವ ಅಂದ್ರೆ ಚಿಕ್ಕ ವಯಸ್ಸಿಂದ ನನಗೆ ಎಷ್ಟು ಇಷ್ಟ ಅಂತ. ಒಂದ್ ಒಳ್ಳೆ ಟೈಮ್ ನೋಡ್ಕೊಂಡು ಅಥರ್ವಾಗೆ ನನ್ ಲವ್ ಪ್ರಪೋಸಲ್ ಹೇಳ್ಬೇಕು ಅಂತ ಅನ್ನೋಷ್ಟ್ರಲ್ಲಿ ಭವಾನಿ ಮತ್ತೆ ಅಥರ್ವ ಇಬ್ರು ಇಷ್ಟಪಡ್ತಾ ಇರೋದು ಗೊತ್ತಾಯ್ತು. ಸೊ ಅದಕ್ಕೆ ನಾನ್ ಸುಮ್ನಾಗ್ಬಿಟ್ಟೆ. ಇನ್ನ ಪ್ರಪೋಸಲ್ ಹೇಳಿದ್ರೆ ಅಥರ್ವನ್ ಫ್ರೆಂಡ್ಶಿಪ್ಪು ಕಳ್ಕೊಂಡ್ಬಿಡ್ತೀನಿ ಅಂತ ಹೇಳಿ. ಅಂಥದ್ರಲ್ಲಿ ಮತ್ತೆ ಅಥರ್ವನ ಪಡ್ಕೊಳ್ಳೋ ಭಾಗ್ಯ ನನಗ್ ಸಿಕ್ತು ಅಂದ್ರೆ ಅಂಥ ಚಾನ್ಸ್ನ ನಾನು ಯಾವತ್ತೂ ಮಿಸ್ ಮಾಡ್ಕೊಳಲ್ಲ. ನೀವೇನ್ ಹೇಳ್ತೀರಾ ನಾನು ಹಾಗೆ ಕೇಳ್ತೀನಿ. ಗುಡ್. ನೋಡಿ, ಲೋಕದೃಷ್ಟಿನಲ್ಲಿ ಮದ್ವೆ ದಿನದವರೆಗೂ ಅಥರ್ವ ಭವಾನಿಗೆ ಮದ್ವೆ ನಡೆಯುತ್ತೆ ಅಂತ ಎಲ್ರೂ ಅನ್ಕೊಂಡಿರ್ತಾರೆ. ಆದ್ರೆ ಮದ್ವೆ ದಿನ ಮುಹೂರ್ತ ಟೈಮ್ ಸರಿಯಾಗಿ ಅಲ್ಲೊಂದು ದೊಡ್ಡ ಡ್ರಾಮಾ ಪ್ಲಾನ್ ಮಾಡಿದ್ದೀನಿ. ಅದೇನು ಅಂದ್ರೆ
ಸೊ ಅಪೇಕ್ಷಾ ನಮ್ಮನೆ ಸೊಸೆ ಆಗ್ತಾಳೆ. ಅದೇ ನನ್ನ ಪ್ಲಾನ್. ಸೂಪರ್ ಆಂಟಿ, ನಾನ್ ರೆಡಿ. ನನಗೂ ಓಕೆ. ವಸುಂಧರಾ ಅವರೇ, ದಯವಿಟ್ಟು ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನಂಗೆ ಯಾಕೋ ಇದು ಸರಿ ಕಾಣ್ತಾ ಇಲ್ಲ. ಅಮ್ಮ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮತ್ತೆ ಅಥರ್ವನ್ ಪಡ್ಕೊಳ್ಳೋ ಚಾನ್ಸ್ ಸಿಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾನು. ಅಂಥದ್ರಲ್ಲಿ ಮತ್ತೆ ಚಾನ್ಸ್ ಸಿಕ್ಕಿದೆ. ಇದನ್ ಕಳ್ಕೊಳಕ್ಕೆ ನಾನ್ ರೆಡ್ಡಿ ಅಲ್ಲ. ಆಂಟಿ, ನೀವ್ ಹೇಳ್ತಿರೋ ಪ್ಲಾನ್ಗೆ ನನ್ಗೂ ಓಕೆ ಇದೆ, ಅಪ್ಪಂಗೂ ಓಕೆ ಇದೆ. ನನಗ್ ಅಥರ್ವ ಸಿಗ್ತಾನೆ ಅಂದ್ರೆ ನಾನ್ ಏನ್ ಬೇಕಿದ್ರೂ ಮಾಡ್ತೀನಿ. ನನ್ನ ಮಗಳಿಷ್ಟಾನೇ ನನ್ನಿಷ್ಟ ಮೇಡಮ್. ನಿಮ್ಮ ಮಗ ಅಥರ್ವನ್ಗೆ ನನ್ನ ಮಗಳನ್ನ ನೀವು ಮದುವೆ ಮಾಡ್ಕೊಳ್ಳೋದಕ್ಕೆ ನನ್ನ ಕಡೆಯಿಂದ ಪೂರ್ತಿ ಒಪ್ಪಿಗೆ ಇದೆ. ಅಕ್ಕ, ಯಾಕಕ್ಕ ಡಲ್ ಆಗಿದ್ಯಾ? ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಜಾನು, ಸುಮ್ಮನೆ ಕೂತಿದ್ದೆ. ಅಕ್ಕ, ನಮ್ಮ ಅಕ್ಕ ಸುಮ್ಮನೆ ಇರುವಾಗ ಹೇಗಿರ್ತಾಳೆ, ಯೋಚನೆ ಮಾಡುವಾಗ ಹೇಗಿರ್ತಾಳೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಈಗ್ಲೂ ಅಷ್ಟೇ ಏನೋ ವಿಷಯದ ಬಗ್ಗೆ ಡೀಪಾಗಿ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಅದೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ವಿಡಿಯೋ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಹೌದು ಜಾನು, ಅದನ್ನ ಯಾರ್ ಮಾಡಿದ್ದು ಅನ್ನೋ ಪ್ರಶ್ನೆ ನನ್ನ ತುಂಬಾ ಕಾಡ್ತಾ ಇದೆ. ಅವ್ರೇನಾದ್ರೂ ನನ್ನ ಕೈಗೆ ಸಿಗ್ಬೇಕು. ಅಕ್ಕ, ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯಾ? ಅದರಿಂದ ಆಗಿರೋ ಡ್ಯಾಮೇಜ್ನ ಅಪ್ಪ ಸರಿ ಮಾಡಿದಾರಲ್ವಾ? ನಿನ್ ಮದ್ವೆ ಫಿಕ್ಸ್ ಮಾಡಿದಾರೆ. ನಾಳೆ ದಿನ ನಿನ್ ಮದ್ವೆ ವಿಚಾರ ಪಬ್ಲಿಕ್ ಗೊತ್ತಾಗ್ತಿದ್ದ ಹಾಗೆ ನಿಮ್ ಫೋಟೋಸ್ನ, ನಿಮ್ ವಿಡಿಯೋಸ್ನ ಯಾರ್ ವೈರಲ್ ಮಾಡಿದ್ರೋ, ನಿಮ್ ಬಗ್ಗೆ ಯಾರ್ ಆರ್ಟಿಕಲ್ ಬರ್ದಿದ್ರೋ ಅವ್ರಿಗೆ ಅವ್ರ ಮುಖಕ್ಕೆ ಹೊಡ್ದಂಗಾಗತ್ತೆ. ಜಾನು, ಮದ್ವೆ ಅನ್ನೋದು ಲೈಫಲ್ಲಿ ಎಷ್ಟು ದೊಡ್ಡ ನಿರ್ಣಯ ಅಂತ ಗೊತ್ತಾ? ಇಂಥ ತೀರ್ಮಾನಗಳನ್ನ ಖುಷಿಯಾಗಿ ತಗೋಬೇಕು, ಆಗ ಲೈಫ್ ಹ್ಯಾಪಿ ಆಗಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತು ಅನ್ನೋ ಕಾರಣಕ್ಕೆ ಮರ್ಯಾದೆಗೆ ಹೆದರ್ಕೊಂಡು ಬಲವಂತವಾಗಿ ನಿರ್ಧಾರ ತಗೊಂಡು ಯಾರು ಕಟ್ಟೋ ತಾಳಿಗೆ ನಾವು ಕುತ್ತಿಗೆ ಕೊಡೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಅಕ್ಕ, ನಿನ್ ಬಗ್ಗೆ ನಿನಗೆ ಗೊತ್ತಿಲ್ದೇ ಇರೋಂತ ಒಂದ್ ವಿಷಯ ಹೇಳ ನಾನು. ನಿನ್ಗೆ ವಿರಾಟ್ ಅಂದ್ರೆ ತುಂಬಾನೇ ಇಷ್ಟ ಇದೆ. ನೋ, ಚಾನ್ಸೇ ಇಲ್ಲ. ಚಾನ್ಸ್ ಇದೆ ಅಕ್ಕ, ಆದ್ರೆ ನೀನು ನಿನ್ ಫ್ರೆಂಡ್ ಇಶಾನಿ ಬಗ್ಗೆ ಯೋಚನೆ ಮಾಡ್ಕೊಂಡು ನಿನ್ ಮನ್ಸಲ್ಲಿರೋದನ್ನ ನೀನ್ ಗಮನಿಸ್ಕೊಳ್ತಾ ಇಲ್ಲ.